ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇದೇನು ಪನ್ನೀರ್ ರೋಜ್ ಇಟ್ಕೊಂಡಿದ್ದೀರಾ ಅಂತ ನೋಡ್ತಿದ್ದೀರಾ? ಇವತ್ತು ಪನ್ನೀರ್ ರೋಜಿಂದ ರೋಸ್ ಸಿರಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕೇವಲ 2 ಸಾಮಗ್ರಿ ಬಳಸಿ ಸೂಪರಾದ ಒಂದು ರೋಸ್ ಸಿರಪ್ನ ಮಾಡೋಣ. ಮೊದಲಿಗೆ ಪನ್ನೀರ್ ರೋಜ್ನ ದಳಗಳನ್ನೆಲ್ಲ ನೀರಿಗೆ ಹಾಕ್ಕೊಳ್ಳೋಣ. ಒಂದು ಬಕೆಟಲ್ಲಿ ನೀರು ಇಟ್ಕೊಂಡಿದೆ. ಅದೆಲ್ಲ ದಳಗಳನ್ನ ಮೊದಲಿಗೆ ಹಾಕ್ಕೊಂಡು ಚೆನ್ನಾಗಿ 3 ಸಲ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ದಳ ಬಿಡಿಸಿ ಚೆನ್ನಾಗಿ 3 ಸಲ ನೀರಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದೆ. ಈಗ ಒಲೆ ಮೇಲೆ ತಪ್ಪಲೆ ಇಟ್ಕೊಂಡಿದೆ. ಸೊ ಅದಕ್ಕೆ ಮೊದಲಿಗೆ 1 ಲೀಟ್ರಷ್ಟು ನೀರು ಸೇರಿಸ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ರೋಸಲ್ಲೂ ನೀರಿನ ಅಂಶ ಇರುತ್ತೆ. ಈಗ ರೋಸ್ನೆಲ್ಲ ತಪ್ಪಲೆಗೆ ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರ್ತದೆ ಪನ್ನೀರ್ ರೋಜಿಂದ ರೋಸ್ ಸಿರಪ್ ಮಾಡಿದೆ. ಆ ಪನ್ನೀರ್ ಪರಿಮಳನೇ ಘಮ ಘಮ ಅಂತಿರುತ್ತೆ ನೋಡಿ. ಆಗಾಗ ಕೈ ಆಡಿಸ್ತಾ ಇರಬೇಕು. ಸೊ ಇನ್ನೂ ಕಮ್ಮಿ ಆಗುತ್ತೆ, ರೋಸ್ ಜಾಸ್ತಿ ಇದೆಯಲ್ಲ. ಚೆನ್ನಾಗಿ ಸ್ಟೀಮ್ ಆದಷ್ಟು ಆ ರೋಸು ಕಮ್ಮಿಯಾಗಿ ಅದರ ರಸ ಎಲ್ಲ ಬಿಟ್ಕೊಳುತ್ತೆ ನೋಡಿ. ಆಗದೆ ಎಷ್ಟು ರೋಸ್ ಇತ್ತು ತಪ್ಪಲೆಯಲ್ಲಿ, ಈಗ ರಸ ಎಲ್ಲ ಬಿಟ್ಕೊಂಡು ಕೆಂಪು ಕಲರ್ ಬಂದಿದೆ ನೋಡಿ. ಹೂವು ಎಲ್ಲ ಬೆಳ್ಳಕ್ಕಾಗ್ಬಿಟ್ಟಿದೆ, ಅದರ ರಸ ಎಲ್ಲ ಬಿಟ್ಟಿದೆ. ಈಗ ಇದನ್ನು ಬಸ್ಕೊಳ್ಳೋಣ. ಒಂದು ಜರಡಿಯಲ್ಲಿ ಮೊದಲಿಗೆ ಬಸ್ಕೊಳ್ಳೋಣ. ಎಲ್ಲನೂ ಬಾಯ್ಲ್ ಆಗಿರೋದು ನೋಡಿ, ಹೀಗೆ ಬಂದಿದೆ ಕಲರು. ಸೊ ಬಾಣಲಿ ಇಟ್ಕೊಂಡಿದ್ದೆ. ಈಗ ಮತ್ತೊಮ್ಮೆ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸಣ್ಣ ಜರಡಿಯಲ್ಲಿ ಏನಾರ ಸಣ್ಣ ಪುಣ್ಣ ಇದ್ದರೆ ಅದರಲ್ಲಿ ಉಳ್ಕೋತೈತೆ ನೋಡಿ. ಸಣ್ಣ ಸಣ್ಣ ಬೀಜಗಳು ರೋಸ್ದು ಅದರಲ್ಲೇ ಉಳ್ಕೊತು. ಈಗ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಬಾಣಲಿಲಿ. ಈಗ ಅದಕ್ಕೆ 1 ಬೌಲಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ. ನಾವು ಎಷ್ಟು ಪ್ರಮಾಣ ನೀರಿರುತ್ತೋ ಅದಕ್ಕೆ ತಕ್ಕಂತೆ ಸಕ್ಕರೆನ ಸೇರಿಸ್ಕೋಬೇಕು. ಆಗಾಗ ಕೈ ಆಡಿಸ್ತಾ ಇರಬೇಕು ನೋಡಿ. ಈಗ ಚೆನ್ನಾಗಿ ಮಳ್ತಾ ಇದೆ. ಸೊ ನೋಡ್ಕೊತಾನೆ ಇರಬೇಕು, ಇಲ್ಲಾಂದರೆ ಉಕ್ಕೋಗುತ್ತೆ, ಉಕ್ಕಿ ಒಲೆ ಮೇಲೆಲ್ಲ ಸುರಿದೋಗುತ್ತೆ. ಸೊ ಚೋಟಲ್ಲಿ ಕೈ ಆಡಿಸ್ತಾ ಅದು ಇನ್ನೂ ಕಮ್ಮಿ ಆಗಬೇಕು, ಗಟ್ಟಿ ಬರಬೇಕು ನೋಡಿ. ಈಗ ಮುಕ್ಕಾಲಿತ್ತಲ್ಲ, ಅರ್ಧಕ್ಕೆ ಬಂದಿದೆ ನೋಡಿ ಸಿರಪ್ಪು. ಈಗ ಆಗಿದೆ. ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡ್ಕೊಳ್ಳೋಣ. ನೋಡಿ, ರೋಸ್ ಸಿರಪ್ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಬಾಟ್ಲಲ್ಲಿ ಹಾಕ್ಕೊಂಡಿದೆ. ಮಿಕ್ಕಿದ್ದು ಒಂದು ಡಬ್ಬಿಲಿ ಹಾಕ್ಕೊಂಡಿದೆ. ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿ ಕೂಡ ಇರ್ತದೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಿಸರ್ವೇಟಿವ್ ಕೂಡ ಹಾಕಿರೋದಿರಲ್ಲ. ಇದನ್ನು ಡ್ರಿಂಕ್ಸ್ಗೆ ಮತ್ತು ಶರ್ಬತ್ಗೆ, ಐಸ್ ಕ್ರೀಮ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಏನೇನು ರೆಸಿಪಿಗೆ ಯೂಸ್ ಮಾಡ್ತೀನಿ ಅಂತ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ತಣ್ಣಗಾದ್ಮೇಲೆ ಈ ಥಿಕ್ನೆಸ್ ಬಂದಿದೆ. ಐಸ್ ಕ್ರೀಮಲ್ಲಿ, ವಿವಿಧ ಸ್ವೀಟು ಮತ್ತು ಡ್ರಿಂಕ್ಸಲ್ಲೆಲ್ಲ ಈ ರೋಸ್ ಸಿರಪ್ನ ಯೂಸ್ ಮಾಡ್ತಾರೆ. ತುಂಬ ಸುಲಭವಾಗಿ ನೀವು ಸಹ ಮನೇಲೇ ಮಾಡ್ಕೋಬೋದು. ಸೊ ಹೇಗಿದೆ ಅಂತ ನೋಡಿ ಹೇಳ್ತೀನಿ ನೋಡಿ, ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರಾಗಿ ಬಂದಿದೆ. ಆ ಪನ್ನೀರು ಪರಿಮಳನೇ ತುಂಬಿಕೊಂಡಿದೆ. ಪನ್ನೀರು ರೋಸ್ ಯೂಸ್ ಮಾಡಿರೋದ್ರಿಂದ ಪನ್ನೀರ್ ಪರಿಮಳನೇ ಘಮ ಘಮ ಅಂತಿದೆ. ನೀವು ಕೂಡ ಮನೇಲಿ ರೋಸ್ ಸಿರಪ್ನ ಸುಲಭವಾಗಿ ಮಾಡ್ಕೋಬೋದು. ಸೊ ಮಕ್ಕಳಿಗೂ ಕೂಡ ಕೊಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮನೇಲೇ ಮಾಡ್ಕೊಂಡು ಕೊಡೋದ್ರಿಂದ. ನೀವು ಕೂಡ ನಮ್ಮ ಚಾನಲ್ಗೆ ಏನಾದ್ರು ಹೊಸಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ. ಟೇಕ್ ಕೇರ್ ಫಾರ್ ವಾಚಿಂಗ್. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.